ನಿಧಿಮಾ ಅನ್ನೋದಕ್ಕೆ ಸ್ಪೆಷಲ್ ಪ್ಲೇಸ್ ಇದೆ ಕನ್ನಡಿಗರಲ್ಲಿ. ಸೊ ಗೊತ್ತಿರುವಂಥದ್ದೇ ನಿಧಿಮಾ ಲವ್ ಮಾಕ್ಟೈಲು. ಸೊ ನೀವು ಮತ್ತೆ ಈಗ ನಿಧಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿರೋದು, ನೀವು ಆವಾಗಲೇ ಒಂದು ಸ್ಟೇಟಸ್ ಕೂಡ ಶೇರ್ ಮಾಡಿದ್ರಿ, ಎಲ್ಲರೂ ಕಂಪೇರ್ ಮಾಡ್ತಿದ್ದಾರೆ. ಸೊ ಆ ಕಂಪ್ಯಾರಿಸನ್ನು ಮತ್ತು ನಿಧಿಮಾ ಅನ್ನೋ ಒಂದು ಹೆಸರಿಗೆ ಸಿಕ್ಕಿರೋ ಪ್ರೀತಿ ಅದ್ರ ಬಗ್ಗೆ ಹೇಳೋದಾದ್ರೆ. ಹೌದು, ಎಲ್ಲರೂ ನಮ್ಮ ಫಸ್ಟ್ ಸಾಂಗ್ ಬಿಟ್ಟ ತಕ್ಷಣ ಹೇಳ್ತಿದ್ದು, ಎಷ್ಟು ವರ್ಷ ನಮ್ಮ ಕರ್ನಾಟಕದಲ್ಲಿ ಒಂದು ನಿಧಿಮಾ ಇದ್ದರು, ಈಗ ಇಬ್ಬರು ನಿಧಿಮಾ ಇದ್ದಾರೆ ಅಂದರೆ ಇಟ್ಸ್ ಲೈಕ್ ಗ್ರೇಟ್. ಅಂದರೆ ಆ ಥರದೊಂದು ಕಾಂಪ್ಲಿಮೆಂಟ್ ಸಿಗೋದು ಸಿಕ್ಕಾಪಟ್ಟೆ ಕಷ್ಟಕ್ಕೆ ಪಡ್ಕೊಳ್ಳೋದು. ಆ್ಯಂಡ್ ಅದು ಸಿಕ್ಕಿದಾಗ ಅದನ್ನು ಉಳಿಸ್ಕೊಂಡು ಹೋಗಬೇಕು, ಅದನ್ನು ಉಳಿಸ್ಕೊಂಡು ಇನ್ನೂ ಹೆಚ್ಚೆಚ್ಚು ಮಾಡ್ಕೊಂಡು ಹೋಗಬೇಕು. ಫಸ್ಟ್ ನನ್ನ ಥಾಟ್ ಬಂದಿದೆ ಅದು. ಬಿಕಾಸ್ ಶಿ ಇಸ್ ಎನ್ ವೆರಿ ಗ್ರೇಟ್, ಅಂದರೆ ತುಂಬ ಹೆಸರು ಮಾಡಿರೋಂಥ ನಟಿ ಅವರು. ಆ್ಯಂಡ್ ಅವರಿಗೆ ಆ ಪಾತ್ರಕ್ಕೆ ಕಂಪೇರ್ ಮಾಡಿದಾಗ ಸಿಕ್ಕಾಪಟ್ಟೆ ಖುಷಿ ಆಯಿತು. ಬಟ್ ಅದೇ ರೀತಿ ಉಳಿಸ್ಕೊಂಡು ಹೋಗ್ಬೇಕಲ್ಲ, ಖುಷಿ ಇದೆ. ಆ್ಯಂಡ್ ಅದೇ ಹೇಳಿದ್ನಲ್ಲ, ಅಷ್ಟೇ ನರ್ವಸ್ನೆಸ್, ಭಯ ಎಲ್ಲ ಒಟ್ಟೊಟ್ಟಿಗೆ ಕ್ಲಮ್ಸಿನೆಸ್ ಆಗಿದೆ. ಸೊ ಈ ಸೀರಿಯಲ್ಗೆ ನಿಮಗೆ ನಿಧಿ ಚೆನ್ನಾಗಿ ಸಿಕ್ಕಿದೆಯಾ? ಯಾ. ಓಕೆ. ದೆನ್ ನಿಮ್ಮ ಲೈಫ್ನ ಕರ್ಣ ಅಂತ ಅಂದರೆ ಯಾರು ಭವ್ಯ? ನನ್ನ ಲೈಫ್ನ ಕಾರಣ ಅಂದರೆ ಅಫ್ಕೋರ್ಸ್ ನನ್ನ ಅಪ್ಪ ಅಮ್ಮ, ನನ್ನ ಫ್ಯಾಮಿಲಿ. ಅವರೇ ನನ್ನ ಎಲ್ಲ ರೀತಿಯ ಕಾರಣ. ಇದು ಮತ್ತೊಂದು ಎಲ್ಲ ಅವರೇ. ಓಕೆ. ದೆನ್ ನೀವು ನಿಮ್ಮ ಲೈಫ್ನಲ್ಲಿ ತುಂಬ ತ್ಯಾಗ ಮಾಡಿದ್ದು ಅಂತ ಅಂದರೆ ಯಾರಿಗೋಸ್ಕರ, ಏನಕ್ಕೋಸ್ಕರ ತ್ಯಾಗ ಮಾಡಿದ್ರಿ? ತ್ಯಾಗ ಅನ್ನೋದ್ರ ಬಗ್ಗೆ ಏನಾದರೂ ಒಂದು ಡೆಫಿನೇಷನ್ ಅಂತ ಏನಾದರೂ ಇದೆಯಾ ಅಂತ? ತ್ಯಾಗ ಅಂದರೆ ನನ್ನ ಪ್ರಕಾರ ಹೌದು, ಫ್ಯಾಮಿಲಿ ಅಂತ ಇದ್ದಾಗ ಅಫ್ಕೋರ್ಸ್ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾನೆ ಇರುತ್ತೆ. ನಾವು ಅಲ್ಲಿ ಫ್ಯಾಮಿಲಿಗೋಸ್ಕರ ತ್ಯಾಗ ಮಾಡಿದೆ, ಮತ್ತೊಬ್ರಿಗೆ ಯಾರಿಗೋ ನಾನು ನನ್ನ ಲೈಫಲ್ಲಿ ತ್ಯಾಗ ಮಾಡಿದ್ರೆ ನನ್ನ ಫ್ಯಾಮಿಲಿಗೋಸ್ಕರ. ಯಾರೋ ಅನ್ನೋನ್ ಪರ್ಸನ್ಗೆ ತ್ಯಾಗ ಮಾಡಿ ಅದ್ರ ಬಗ್ಗೆ ನನಗೆ ಯಾವುದೇ ಗಿಲ್ಟ್ ಇಲ್ಲ. ಸೊ ಅಯ್ಯೋ ಈ ಪರ್ಸನ್ಗೆ ತ್ಯಾಗ ಮಾಡಿದೆ, ಹಿಂಗೆ ಮಾಡಬಾರ್ದಿತ್ತು ಅಂತ ಆ ಗಿಲ್ಟ್ ಅಲ್ಲ. ನನ್ನ ಫ್ಯಾಮಿಲಿಗೆ ಮಾಡಿದೆ, ಐ ಆಮ್ ವೆರಿ ಹ್ಯಾಪಿ. ನಾನು ಮಾಡಿರೋ ನನ್ನ ಕುಟುಂಬಕ್ಕೋಸ್ಕರ ಅವ್ರು ಚೆನ್ನಾಗಿದ್ದಾರೆ ಅನ್ನೋ ಕಾರಣ ಅಷ್ಟೇ, ಅದು ಬಿಟ್ಟರೆ ನೋ ಗಿಲ್ಟ್. ಓಕೆ. ದೆನ್ ಈ ಸೀರಿಯಲಲ್ಲಿ ನೀವು ನಮ್ರತ ಮತ್ತು ನೀವು ಅಕ್ಕ ತಂಗಿಯಾಗಿ ಕಾಣಿಸ್ಕೊಳ್ತಾ ಇದ್ದೀರಾ, ಮತ್ತು ನಿಮ್ಮ ರಿಯಲ್ ಲೈಫಲ್ಲೂ ಕೂಡ ನಿಮ್ಮ ಅಕ್ಕ ತಂಗಿದಿದ್ದು ಎಲ್ಲರೂ ನೋಡಿದ್ದಾರೆ ಕನ್ನಡಿಗರು ನಿಮ್ಮ ಬಾಂಧವ್ಯ ಹೇಗಿದೆ ಅಂತ. ಸೊ ಇಲ್ಲೂ ಕೂಡ ಅದೇ ಥರದ್ದೊಂದು ಬಾಂಧವ್ಯನ ಎಕ್ಸ್ಪೆಕ್ಟ್ ಮಾಡ್ಬೋದು ಆಡಿಯನ್ಸ್ ರೀಲ್ ಮೇಲೂ ಕೂಡ? ಎಸ್. ನಾನು ಒಂದೊಂದು ಸೀನ್ ನಂದು ಮತ್ತು ನಿತ್ಯ ಕ್ಯಾರೆಕ್ಟರ್ ನಮ್ರತ ಅವ್ರದ್ದು ಇರುವಾಗ ಒಂದ್ಸಲ ಓಕೆ ನನ್ನ ಅಕ್ಕನ ಜೊತೆ ಹಿಂಗಿದೆ ಅಲ್ವಾ, ನಾನು ಆ್ಯಕ್ಚುಲಿ ಇರೋದು ನನ್ನ ಅಕ್ಕನ ಹತ್ರ ನಾನು ಎಲ್ಲ ಶೇರ್ ಮಾಡ್ತೀನಿ. ಈ ಥರದ್ದೊಂದು ಶೇರ್ ಮಾಡ್ತಾ ಆ್ಯಕ್ಚುಲಿ ದಟ್ ಈಸ್ ವೆರಿ ಗುಡ್. ಏನು ನಮ್ಮ ಪರ್ಸ್ನಲ್ ಲೈಫಲ್ಲಿ ಯಾರಾದರೂ ಒಬ್ಬರ ಜೊತೆ ನಮ್ಮ ಸಿಬ್ಲಿಂಗ್ಸ್ ಜೊತೆ ಆ್ಯಕ್ಚುಲಿ ದಟ್ ಈಸ್ ಗ್ರೇಟ್ ಬ್ಲೆಸ್ಸಿಂಗ್ ಅಂತ ಹೇಳ್ಬೋದು. ಸಿಬ್ಲಿಂಗ್ಸ್ ಜೊತೆ ಶೇರ್ ಮಾಡ್ಕೊಳ್ತೀವಲ್ಲ, ಅವರಿಂದ ಕೆಲವೊಂದು ನಮಗೆ ಪಾಯಿಂಟ್ ಸಿಗುತ್ತಲ್ಲ, ಅದು ಒಂಥರ ಮೈಂಡೇ ಒಂಥರ ಮೋಟಿವೇಟ್ ಮಾಡುತ್ತೆ. ಅಂದರೆ ಇಲ್ಲೂ ಒಂದು ಎಮೋಷನಲ್ ಅಕ್ಕ ತಂಗಿ ಬಾಂಡಿಂಗ್ನ ನೋಡ್ಬೋದು ಕರ್ಣ ಸೀರಿಯಲಲ್ಲೂ ನಿಮ್ಮ ರಿಯಲ್ ಲೈಫಲ್ಲಿ. ಖಂಡಿತವಾಗ್ಲೂ ಆ ಬಾಂಡಿಂಗ್ ಆಲ್ರೆಡಿ ಶುರುವಾಗಿದೆ. ಸೊ ನಿತ್ಯ ಅಂದರೆ ಅಫ್ಕೋರ್ಸ್ ನನಗೆ ತುಂಬ ಪ್ರಾಣ. ಅಕ್ಕ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅಕ್ಕನೇ ನಾನು ಓದಿಸ್ತಿರ್ತಾಳೆ ಇಲ್ಲಿ. ಆ್ಯಂಡ್ ನನ್ನ ಜವಾಬ್ದಾರಿ, ಮನೆ ಜವಾಬ್ದಾರಿ ಎಲ್ಲ ಅವಳು ತೊಗೊಂಡಿರ್ತಾಳೆ. ಸೊ ತುಂಬ ಚೆನ್ನಾಗಿದೆ. ಸೊ ಇಲ್ಲಿ ಪ್ರೊಫೆಸರ್ಗೆ ಮೇಲಿರೋ ಕ್ರಶ್ ಇರೋ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ. ಸೊ ರಿಯಲ್ ಲೈಫಲ್ಲೂ ಏನಾದರೂ ಯಾರಾದರೂ ಲೆಕ್ಚರರ್ ಅದರ್ವೈಸ್ ಸ್ಕೂಲಲ್ಲಿ ಟೀಚರ್ ಮೇಲೆ ಕ್ರಶ್ ಆಗಿರೋವಂಥದ್ದು ಏನಾದರೂ ಇದೆಯಾ ಅಂತ? ಆ ಥರ ಯಾರೂ ಇರಲಿಲ್ಲ. ಅದೇ ಇದು ಮಗಿನ ಮನಸ್ಸು ಫಿಲಮ್ ನೋಡಿದಾಗ ಮಾಡಬೇಕು, ಯಾವ್ದಾದ್ರು ಪ್ರೊಫೆಸರ್ ಇಷ್ಟ ಆಗಬೇಕು, ನೋಡ್ಬೇಕು ಆ ಫೀಲಿಂಗ್ ಹಿಂಗಿರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಆಗಲಿಲ್ಲ, ಇಲ್ಲ ಆಗ್ತಿದೆ ಅಷ್ಟೇ. ಕಿರಣ್ ರಾಜ್ ಅವ್ರ ಜೊತೆ ಸ್ಕ್ರೀನ್ ಶೇರು ಎಷ್ಟು ಖುಷಿ ಇದೆ ಅದ್ರ ಬಗ್ಗೆ? ಬಿಕಾಸ್ ಅವರು ಒಳ್ಳೆ ಆ್ಯಕ್ಟರು, ನೀವು ಒಳ್ಳೆ ಆ್ಯಕ್ಟ್ರಸ್ಸು. ಸೊ ಎಷ್ಟು ಖುಷಿ ತುಂಬ ಅದೇ ಓಲ್ಡ್ ಟೀಮು ಅದ್ರಲ್ಲಿ ಲೈಕ್ ಅಂದರೆ ಕ್ಯಾಸ್ಟಿಂಗೇ ತುಂಬ ಚೆನ್ನಾಗಿದೆ ಇಲ್ಲಿ. ಎಲ್ಲ ಸೂಪರ್ ಸೀನಿಯರ್ಸು, ಅವ್ರ ಮಧ್ಯೆ ನಾನು ಒಬ್ಳು ಜೂನಿಯರ್ಸಿಗೆ ಹಾಕ್ಕೊಂಡಿದ್ದೀನಿ ಅಷ್ಟೇ. ಆ್ಯಂಡ್ ಅವರಿಂದ ತುಂಬ ಕಲಿತೀನಿ. ಕಿರಣ್ ಅವರು ಅಷ್ಟೇ ಇಸ್ ವೆರಿ ಪ್ರೊಫೆಷ್ನಲ್. ಬರ್ತಾರೆ, ಅವ್ರದ್ದು ಏನು ಪಾತ್ರ ಇದೆ ಎಷ್ಟು ಚೆನ್ನಾಗಿ ನಿಭಾಯಿಸ್ತಾರೆ. ಆ್ಯಂಡ್ ಅವರಿಂದ ನಾನು ತುಂಬ ಕಲ್ತಿದ್ದೀನಿ. ಆ್ಯಂಡ್ ಆಫ್ ದ ಸ್ಕ್ರೀನ್ ಅವ್ರು ಏನಾದರೂ ಹೇಳ್ತಿರ್ತಾರೆ, ಹಂಗಲ್ಲ ಹಿಂಗೆ ಏನು ಸೆಟ್ಟಿನ ಬಗ್ಗೆ ಏನಿರುತ್ತೆ ಅಥವಾ ಏನು ಆ್ಯಕ್ಟಿಂಗ್ ಬಗ್ಗೆ ಏನಿರುತ್ತೋ ನಾನು ಹೊರತು. ಯಾಕಂದರೆ ಅವರು ಆ್ಯಕ್ಚುಲಿ ಇದು ಕರ್ಣ ಸೀರಿಯಲ್ ಶುರುವಾದಾಗಿಂದ ಅವರು ಬುಕ್ಸ್ನೆಲ್ಲ ತೊಗೊಂಡು ಓದೋಕ್ಕೆ ಶುರು ಮಾಡಿದ್ದಾರೆ, ಡಾಕ್ಟರ್ ಬುಕ್ಸ್ನೆಲ್ಲ. ಸೊ ಅವರು ನಂಗೆ ಹೇಳಿದೆ, ಅವತ್ತು ಸಾಂಗ್ ಶೂಟ್ ನಾನು ಎಲ್ಲ ಬುಕ್ ಓದೋಕ್ಕೆ ಶುರು ಮಾಡಿದ್ದೀನಿ ಅಂತ ಹೇಳಿದಾಗ ನನಗೂ ಹೇಳ್ಕೊಡಿ ಅಂದರೆ ಒಂದು ಫ್ಯೂ ಪಾಯಿಂಟ್ಸ್ ಅವ್ರು ನಂಗೆ ಹೇಳಿದ್ರು, ಹಿಂಗಿರುತ್ತೆ ಹಂಗಿರುತ್ತೆ ಅಂತ. ಸೊ ಈ ಥರ ಏನು ಆನ್ ಸ್ಕ್ರೀನಿಗೆ ಏನು ಬೇಕು ಪಾಯಿಂಟ್ಸ್ ಅದನ್ನೆಲ್ಲ ಅವ್ರು ನಂಗೆ ಶೇರ್ ಮಾಡ್ತಿರ್ತಾರೆ, ಹೇಳ್ತಾ ಇರ್ತಾರೆ ಹಿಂಗಿದೆ, ಹಂಗೆ ಕಟ್ ಮಾಡಬೇಕು, ಈ ಥರ ಇರುತ್ತೆ. ಇಲ್ ಬಿ ಎಕ್ಸ್ಪ್ಲೇನಿಂಗ್ ಏನಾದರೂ ಫ್ರೀ ಇದ್ದಾಗ ಆಪ್ರೇಷನ್ ಥಿಯೇಟ್ರಲ್ಲಿ ಅಥವಾ ಏನಾದರೂ ಸೀನ್ಸ್ ಇರುವಾಗ ಹಾಗಿತ್ತು, ಇದು ಓದಿದ್ದೆ ಅಂತ ಹೇಳಿ. ಅದು ನಿಮಗೆ ಕ್ಲಾಸ್ ಅವ್ರು ಮಾಡಲೇಬೇಕು ಬಿಡಿ, ಯಾಕಂದರೆ ನೀವು ಕ್ಲಾಸ್ ಕೇಳೋದು ಬಿಟ್ಟು ಅವ್ರ ಮುಖ ನೋಡ್ಕೊಂಡಿರ್ತೀರಲ್ಲ, ಅದಕ್ಕೆ ಅದು ಇಲ್ಲ, ನಾನು ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್, ಹಂಗೆಲ್ಲ ಇಲ್ಲ. ಎಷ್ಟು ಕರ್ಣ ಸರ್ನ ಪ್ರೀತಿ ಮಾಡ್ತಿರ್ತಾನೋ ಅಷ್ಟೇ ಓದಿನ ಕಡೆನೂ ಗಮನ ಇರುತ್ತೆ ನನಗೆ. ಓದಿನ ಕಡೆ ಗಮನ ಬಿಟ್ಟು ಕರ್ಣ ಸರ್ನ ಪ್ರೀತಿ ಮಾಡ್ತಿಲ್ಲ, ಎರಡರ ಜೊತೆಗೆ ಎರಡನ್ನೂ ಈಕ್ವಲ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತೀನಿ. ಸೊ ಪ್ರೀತಿಗೆ ಏನು ವ್ಯಾಖ್ಯಾನ ಕೊಡ್ತಾರೆ ಭವ್ಯ ಅವರು ಅಂತ? ಪ್ರೀತಿಗೆ ಕಣ್ಣಿಲ್ಲ.
ಪ್ರೀತಿಗೆ ಕಣ್ಣಿಲ್ಲ ಅಷ್ಟೇ ಯಾಕೆ ನಂಗೆ ಗೊತ್ತಿರೋದು, ಇನ್ನೇನು ಗೊತ್ತಿಲ್ಲ. ಓಕೆ. ದೆನ್ ಇನ್ನು ನೀವು ನಿಮ್ಮ ಲೈಫ್ನಲ್ಲಿ ಅಭಿಮಾನಿಗಳಿಗೋಸ್ಕರ ಈ ಥರದ್ದೊಂದು ತ್ಯಾಗ ಮಾಡ್ತೀನಿ ಅಂತ ಅಂದರೆ ಏನು ತ್ಯಾಗ ಮಾಡ್ತೀರಾ ಅಂತ? ಏನು ತ್ಯಾಗ ಮಾಡಲಿ, ನಾನು ತ್ಯಾಗ ಮಾಡಿ ಎಲ್ಲಿಗೆ ಹೋಗ್ಲಿ ಹೇಳಿ? ನನ್ನನ್ನೇನು ತ್ಯಾಗ ಮಾಡಿಬಿಟ್ಟು ಎಲ್ಲಾದರೂ ಹೋಗ್ಬೇಕು ಅಷ್ಟೇ. ಇಲ್ಲ ಹಂಗೆಲ್ಲ ಏನೋ ನಾನು ಏನಾದರೂ ತ್ಯಾಗ ಮಾಡಿದ್ರೆ ಅವ್ರು ಒಪ್ಪೋದಿಲ್ಲ. ನೀವು ಯಾಕೆ ತ್ಯಾಗ ಮಾಡಿದ್ರಿ ಅಂತ ಅವ್ರು ನಂಗೆ ಬೈತಾರೆ. ಸೊ ಹಾಗಾಗಿ ನಾನು ಏನೂ ತ್ಯಾಗ ಮಾಡಲ್ಲ, ಯಾವುದೇ ರೀತಿ ಪ್ರಾಮಿಸ್ ಮಾಡಲ್ಲ, ಅದು ಮಾಡಲ್ಲ ಇದು ಮಾಡಲ್ಲ ಅಂತ. ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ, ಇನ್ನೇನು ಚೇಂಜಸ್ ಇರಲ್ಲ ಅಷ್ಟೇ. ಟೈಮ್ ಅದರ್ವೈಸ್ ಏನಾದರೂ ಅವ್ರಿಗೆ ಟೈಮ್ ಕೊಡೋದು ಅವ್ರಿಗೆ, ಅದೇ ತ್ಯಾಗ, ಏನು ಮಾಡೋದಕ್ಕಾಗಲ್ಲ. ಹೌದು, ನಾನು ಎಲ್ಲೇ ಏನಾದರೂ ಮೆಸೇಜಸ್ ಬಂದರೂ ಅಷ್ಟೇ, ನಾನು ಅದಕ್ಕೆ ರಿಪ್ಲೈ ಮಾಡೋದಾಗಲಿ, ಎಲ್ಲಾದರೂ ಸಿಕ್ಕೋದು ಅದೆಲ್ಲ ಮಾಡ್ತೀನಿ. ಸೊ ಅದನ್ನು ಬಿಟ್ಟು ಬೇರೆ ತ್ಯಾಗ ನನಗೇನು ಸಡನ್ನಾಗಿ ತಲೆಗೆ ಬರ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ಸೊ